ನಿನ್ ಬೋಳಿ ಮಗ ನಿನ್ಗೆ ಹೇಳ್ದೆ ಅವ್ನು ಓಡಿಸ್ಬಿಡು. ಸ್ವಂತ ಮಗನ್ಗೆ ಬೋಳಿ ಮಗ ಅಂತ ಜಮ್ಮಡಿ ಏಡು ಹ್ಯಾಪಿ ಬೇಡ ತೂರು ಅಂತ ಗಿಫ್ಟ್ ಕೊಡು. ಯಾರೋ ಸ್ಪೆಷಲ್ ಪರ್ಸನ್ ಕೊಡ್ಸಿದ ನನಗಿದು. ಸೊ ಇದು ಏನ್ ಬಾಕ್ಸ್ ಅಂತ ನಿಮಗೆ ಇವಾಗ ಓಪನ್ ಮಾಡಿ ತೋರಿಸ್ತೀನಿ. ನನಗೆ ಇವಳಷ್ಟು ಇರಿಟೇಷನ್ ಈಡಿಯೇಟ್ ತರ ನಂಗೆ ಯಾರು ಆಡಲ್ಲ ನೋಡ್ರಿ. ಎಷ್ಟು ಶೂಗಳಿದೆ ನನ್ನ ಹತ್ರ ಕಾಣಿಸ್ತಿದೆ ಇಷ್ಟ ನಿಮ್ ಫೇವ್ರೆಟ್ ಯಾರು ಅಂದ್ರೆ ನೀನೇನ್ ಮಾಡ್ತಿದ್ದೀರಾ? ನಾನು ಲೀಲೆ ಮಾಡ್ತಿದ್ದೆ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್ ಇವತ್ತು ನಾನು ತಮಿಳಲ್ಲಿ ನೋಡ್ತೀರಾ. ಸೊ ಇವತ್ತು ನಮ್ಮ ಅಕ್ಕನ ಮನೆಗೆ ಬಂದಿದ್ದಾಳೆ. ಒಂದ್ಸಲ ಫೋನ್ ಮಾಡ್ತಾವ್ರು. ಇವತ್ತು ನಮ್ಮ ಅಕ್ಕನ ಮನೆಗೆ ಬಂದಿದ್ದಾಳೆ ವಾಪಸ್ಸು. ಆಯ್ತು ಸೈ ಗೈಸ್ ನಮ್ಮ ಗುಂಡ ನೋಡಿ ಗೈಸ್ ಒಂದ್ ದಿವಸ ಮಿಸ್ ಮಾಡ್ಕೊಂಬಿಟ್ಟೆ ಗುಂಡನ. ಏ ಗುಂಡಿ ನಾನು ನೋಡಿದಷ್ಟೇ ಮುಟ್ಟಿದ್ರೆ ಮುನಿ ಕಡೆ ಅವನು ಮುಟ್ಟಿ ಅಷ್ಟು ಮುನಿತಾನೆ ಹಿಂಗೆ ಮುಚ್ಕೊಂಡ್ಬಿಟ್ಟ ಮಕ್ಕನ. 9 months ಇಂಜೆಕ್ಷನ್ ಆಯ್ತು ಅವನ್ಗೆ. ಓಹೋ ಗುಂಡಿ ಮಿಸ್ ಮಾಡ್ಕೊಂಬಿಟ್ಟೆ ಯಾವಾಗ ನಿನ್ನ ನೋಡಿ ಬೆಳ್ಳು ಕಾಣಿಸ್ತವನೆ. ಸೊ ಗೈಸ್ ಇವತ್ತು ನಮ್ ಕುಶಾನಿ ಮಾತಾಡ್ತಾ ಹೋಗ್ಬೇಕಾಗುತ್ತೆ. ಕುಶಾನಿ ಹಾಯ್ ಕುಶಾನಿ, ಹೇಗಿದ್ಯಾ? ಹಾ ಏನ್ ತಿಂದೆ ಊಟ? ಯಾಕೆ ಅನ್ನ ತಿಂದ? ಎಲ್ಲಿ ಅಡಿಗೆ ಮನೆ ಆಮೇಲೆ ನೋಡ್ತೀನಿ. ಹಾಯ್ ಮಾಮ್ ಇಂಡಿಯಾ, ಏನ್ ಮಾಡ್ತಿದ್ಯಾ? ಏನಾಯ್ತು ಕೈ ಏಟ್ ನಿಂಗೆ ಹೋಗಿಲ್ವಾ ಅದು? ಗೈಸ್ ಎಲ್ಲರೂ ನನ್ನ ಸ್ಕಿನ್ ಬಗ್ಗೆ ಡಿಎಂ ಮಾಡ್ತಿದ್ದೀರಾ. ಕಂಟಿನ್ಯೂಸ್ ಶೂಟ್ ಇರೋದ್ರಿಂದ ನನ್ನ ಸ್ಕಿನ್ ತುಂಬಾನೇ ಡಲ್ ಆಗಿತ್ತು. ಬಟ್ ರೀಸೆಂಟ್ ಆಗಿ ತುಂಬಾ ಜನ ಕೇಳ್ತಿದ್ದೀರಾ ಹೇಗೆ ನಿಮ್ಮ ಸ್ಕಿನ್ ಚೇಂಜ್ ಆಗಿದೆ ಅಂತ. ಸೊ ನನಗೊಂದು ಸಿಂಪಲ್ ರೂಟೀನ್ ಬೇಕಿತ್ತು ವಿಚ್ ಆಕ್ಚುಲಿ ವರ್ಕ್. ಅವಾಗ ನನಗೆ ಕ್ಯೂರ್ ಸ್ಕಿನ್ ಆಪ್ ಸಿಕ್ತು. ಮನೆಯಿಂದನೇ ಡರ್ಮಟೋಲಜಿಸ್ಟ್ ಕನ್ಸಲ್ಟ್ ಮಾಡೋದ್ರಿಂದ ನಂಗೆ ತುಂಬಾನೇ ಕನ್ವೀನಿಯಂಟ್ ಅನಿಸ್ತು. ಸೊ ಇದನ್ನ ಟ್ರೈ ಮಾಡಿದೆ. ಫ್ಯೂ ಮಂತ್ಸ್ ಇಂದ ನನ್ನ ಸ್ಕಿನ್ ತುಂಬಾನೇ ಕ್ಲಿಯರ್ ಅನಿಸ್ತಿತ್ತು ಅಂಡ್ ಹೆಲ್ತಿ ಫೀಲ್ ಆಗ್ತಿದೆ. ಈ ಆಪ್ ನ ಯೂಸ್ ಮಾಡೋದು ತುಂಬಾನೇ ಈಸಿ. ನೀವು ಆಪ್ ನ ಡೌನ್ಲೋಡ್ ಮಾಡ್ಕೋಬೇಕು. ಆಪ್ ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ನೆಕ್ಸ್ಟ್ ನಿಮ್ ನಂಬರ್ ಅಂಡ್ ಬೇಸಿಕ್ ಡೀಟೇಲ್ಸ್ ನ ಫುಲ್ ರಿಜಿಸ್ಟರ್ ಮಾಡಿ. ಇದಾದ್ಮೇಲೆ ನಿಮ್ಮ ಸ್ಕಿನ್ ಕನ್ಸ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ಡರ್ಮಟೋಲಜಿಸ್ಟ್ ಜೊತೆಗೆ ಕನೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಿಮ್ಮ ಪಿಕ್ಚರ್ಸ್ ನ ಅಪ್ಲೋಡ್ ಮಾಡಿದ್ರೆ ನಿಮ್ಮ ಪರ್ಸನಲೈಸ್ ಸ್ಕಿನ್ ಕೇರ್ ರೂಟೀನ್ ಕ್ರಿಯೇಟ್ ಮಾಡುತ್ತೆ. ಇದ್ರಲ್ಲಿ ನಂಗೆ ತುಂಬಾ ಇಷ್ಟ ಆಗಿದೆ ಏನಂತಂದ್ರೆ ಅಕಾರ್ಡಿಂಗ್ ಟು ಯುವರ್ ಸ್ಕಿನ್ ಪ್ರಾಡಕ್ಟ್ಸ್ ಅನ್ನ ಕಸ್ಟಮೈಸ್ ಮಾಡಿ ಕೊಡ್ತಾರೆ ಅಂಡ್ ಇದು ಡರ್ಮಟೋಲಜಿಸ್ಟ್ ಅಪ್ರೂವ್. ಆನೆಸ್ಟ್ಲಿ ಕ್ಲಿನಿಕ್ ಗೆ ಹೋದ್ರೆ ಕನ್ಸಲ್ಟೇಷನ್ ಪ್ಲಸ್ ಪ್ರಾಡಕ್ಟ್ಸ್ ಅಂತ 4,000 to 5,000 rupees ಕೊಡ್ಬೇಕು. ಬಟ್ ಇಲ್ಲಿ ಎಲ್ಲಾ ಫೋನ್ ಅಲ್ಲೇ ಸಿಗುತ್ತೆ. ಕಿಟ್ ಅಲ್ಲಿ ಇದು ನನ್ನ ಫೇವರೇಟ್ ಪ್ರಾಡಕ್ಟ್. ಜಸ್ಟ್ ಇದರಲ್ಲಿ ಕೊಟ್ಟಿರೋ ರೂಟೀನ್ ಫಾಲೋ ಮಾಡ್ತಿದ್ದೀನಿ ವಿಚ್ ಇಸ್ ಸೋ ಈಸಿ ಟು ಫಾಲೋ. ಎಂಟೈರ್ ಕಿಟ್ ಅಲ್ಲಿ 5 ಪ್ರಾಡಕ್ಟ್ ಸಿಗುತ್ತೆ ಅಂಡ್ ಇದ್ರ ಪ್ರೈಸ್ ಬಂದ್ಬಿಟ್ಟು 2,200 ರೂಪಾಯಿ ಆಗಿರುತ್ತೆ. ಅಂಡ್ ನನ್ನ ಕೂಪನ್ ಕೋಡ್ ನ ಯೂಸ್ ಮಾಡ್ಕೊಂಡು ನಿಮಗೆ 100 rupees ಡಿಸ್ಕೌಂಟ್ ಸಿಗುತ್ತೆ. VARUN 100 ನ ಯೂಸ್ ಮಾಡಿ. ಅಂಡ್ ಬೆಸ್ಟ್ ಪಾರ್ಟ್ ಏನು ಅಂತಂದ್ರೆ ಇದರಲ್ಲಿ ಡಾಕ್ಟರ್ ಕನ್ಸಲ್ಟೇಷನ್, ಡಯಟ್ ಟಿಪ್ಸ್, ಪ್ರಾಪರ್ ಇನ್ಸ್ಟ್ರಕ್ಷನ್ಸ್ ಅಂಡ್ ಮಂತ್ಲಿ ಫಾಲೋ ಅಪ್ಸ್ ಕೂಡ ಮಾಡ್ತಾರೆ. ಅಂಡ್ ಆಪ್ ಅಲ್ಲಿ 24/7 ಸ್ಕಿನ್ ಸ್ಪೆಷಲಿಸ್ಟ್ ಆಕ್ಸೆಸ್ ಇರುತ್ತೆ. ಡೆಲಿವರಿ ಕೂಡ ತುಂಬಾ ಫಾಸ್ಟ್ ಅಂಡ್ ಫ್ರೀ ಆಗಿರುತ್ತೆ. ನೀವು ನಿಮ್ಮ ಸ್ಕಿನ್ ಜೊತೆಗೆ ಸ್ಟ್ರಗಲ್ ಮಾಡ್ತಿದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತಂದ್ರೆ ಇದು ತುಂಬಾನೇ ಸಿಂಪಲ್ ಅಂಡ್ ಅಫೋರ್ಡಬಲ್ ಆಗಿದೆ. ನಿಮ್ಮ ಫಸ್ಟ್ ಪರ್ಚೇಸ್ ನನ್ನ ಕೋಡ್ ನ ಯೂಸ್ ಮಾಡ್ಕೊಳ್ಳಿ ವರುಣ್ 100 ಅಂತ. ನಿಮ್ಗೆ 100 rupees ಆಫ್ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಅಲ್ಲಿ ಅಂಡ್ ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ, ಅಲ್ಲಿ ಹೋಗ್ಬಿಟ್ಟು ನೀವು ಡೌನ್ಲೋಡ್ ಮಾಡ್ಕೊಬಹುದು. ನಮ್ಮ ಮನೆಯಲ್ಲಿ ಇಷ್ಟು ದೊಡ್ಡ ಬಾಕ್ಸ್ ಬಂದಿದಾವೆ. ಸೊ ಇದು ಏನ್ ಬಾಕ್ಸ್ ಅಂತ ನಿಮಗೆ ಇವಾಗ ಓಪನ್ ಮಾಡಿ ತೋರಿಸ್ತೀನಿ. ಹಾ ಶೂನ ಇದು? ಯಾರ ಬಟ್ಟೆ ಅದು? ರಿಟರ್ನ್ ಬಟ್ಟೆ ನೋಡ್ ಬಟ್ಟೆ ನಾವು ಅಮ್ಮ ತಂದಿದ್ದು ಅಂತೆ. ಇವಾಗ ಈ ಬಾಕ್ಸ್ ನ ಓಪನ್ ಮಾಡ್ತೀನಿ. ಆ ಬಾಕ್ಸ್ ಏನಿದೆ ನಿಮಗೆ ತೋರಿಸ್ತೀನಿ. ಸೈಡ್ ಬಾ, ನೀನ್ ಸೈಡ್ ಬಾ ಫಸ್ಟ್. ಗುಣ ಬಂಡೆ ನಂದೇನ್ ಬೇಕಂತೆ ನೋಡಿ. ಎಲ್ಲ ಏನ್ ಮಾಡ್ಬೇಕಂತ ನೋಡಿ. ಆಯ್ತಾ ಮುಗಿದ ನಿಂದು ಡ್ರಾಮಾ? ಆಮೇಲೆ ಮುಗಿತ ಡ್ರಾಮಾ? ನಾನು ಬ್ಲಾಗ್ ಮಾಡಲ್ಲ ಸೈಬ ನೀನು ಬಾ ಮಾಡಿ ಬ್ಲಾಗ್ ಮಾಡ್ತೀನಿ ನೋಡು. ಎಲ್ಲ ಗೊತ್ತೇವ ನಿನ್ಗೆ? ಅಲ್ಲ ಆಂಬುಲೆನ್ಸು, ಕಾರು, ಆಟೋ ಅಂತೆ. ಆಂಬುಲೆನ್ಸು. ಸೊ ಗೈಸ್ ಇವಾಗ ಈ ಬಾಕ್ಸ್ ಏನಿದೆ ನಿಮ್ಗೆ ತೋರಿಸ್ತೀನಿ ಬನ್ನಿ. ನನಗೆ ಸುಮಾರು ಒಂದು ನಿಮಿಷ ಏನು ಗೊತ್ತಿದ್ದು ಜಿಮ್ ಮಾಡೋ ಅಂತ ಕೈಸೋಡು. ಸೊ ಓಕೆ. ಸೊ ನಾನು ಸುಮಾರು ತಿಂಗಳಿಂದ ಆಸೆ ಇತ್ತು. ಸೊ ನಾನು ಈ ಮನೆಗೆ ಬಂದಾಗ ನನ್ನ ರೂಮ್ ಐತೆ ಸೆಟಪ್ ಮಾಡ್ಕೋಬೇಕು ಅಂತ. ಅದೇ ಇವತ್ತು ಆ ಆಸೆ ಪೂರೈಸ್ಕೊಂತ ಇದೀನಿ. ತೋರಿಸ್ತೀನಿ ಏನಿದೆ ಅಂತ. ಹುಚ್ಚಿ ರೇಕ್ ನೋಡು. ಅಂದ್ರೆ ಕೆಲ್ಸಕ್ಕಿಂತ ಹ್ಯಾಪಿ ಬರ್ಡೇ ಹೋಯ್ತು, ಕೆಲಸ ಮಾಡಿ ಜಿಮ್ ಹೋಯ್ತು, ಏನೋ
ಯಾರು ಹುಚ್ಚಿ ನಾನು ಜಿಮ್ ಮಾಡಿದ್ದೀನಿ. ನಾನು ಕಿಚ್ಚೆ ಮಾಡ್ತಿದ್ದೆ. ಅಪ್ಪ ಯಾ ನಿನ್ ಕೊಡ್ತಿದ್ದೆ. ನೋಡುವ ಒಳಗಡೆ ಹೆಂಗಿದೆ ಬಾಕ್ಸ್ಗಳು ಅಂತ. ಇದು ಆಚೆ ಕೊಟ್ಟಿರ್ತಾರೆ ಇದು ಯಾಕೆ ಗೊತ್ತಾ ಕೊಟ್ಟಿರ್ತಾರೆ ಇದು ಈಗ ಅದಕ್ಕೆ ಡ್ಯಾಮೇಜ್ ಆಗ್ಬಾರ್ದು ಅಂತ ನೋಡ್ರಿ. ಬಾಕ್ಸ್ ಒಳ್ಳೆ ಬಾಕ್ಸ್ ಹೆಂಗೆ ಅಷ್ಟು ಸೇಫ್ಟಿ ಕೊಡ್ತಾರೆ. ಎಲ್ಲ ಬಾಯ್ಸ್ ಡ್ರೀಮ್ ಇದೆ, ಎಲ್ಲ ಹುಡುಗರ ಡ್ರೀಮ್ ಇದೆ ಈ ತರ ಒಂದು ತಗೋಬೇಕು, ಈ ತರ ಮಾಡ್ಬೇಕು ಅಂತ. ಹಾ ಕೈಸ್ ನಾವು ಅಮ್ಮ ಇದ್ದ ಬುಕ್ ಅಂತ ಓದ್ತಾರೆ. ಕೈಸ್ ಬುಕ್ ಅಲ್ಲ ಕಡಮ್ಮ ಇದು. ಲ್ಯಾಪ್ಟಾಪ್ ಅಂತ ಬಾಕ್ಸ್, ಶೂ ಬಾಕ್ಸ್ ಬಿಡು ಫುಲ್ಲು ರೋ ಜೋನ್ಸ್ ದೊಡ್ಡದಾಗೆ ಅದು ಇದು ಶೂ ಬಾಕ್ಸ್. ಏನೋ ಏನೇ ಅಲ್ಲ ಶೂ ಬಾಕ್ಸ್ ನೋಡ್ರಿ ಇಲ್ಲಿ ಇಷ್ಟು ನೀಟಾಗಿ ಪ್ಯಾಕ್ ಮಾಡ್ಕೊಂಡಿರ್ತೀವಿ ಗೊತ್ತಾ, ಇಷ್ಟು ಡ್ಯಾಮೇಜ್ ಆಗ್ಬಾರ್ದು ಅಂತ. ಎಲ್ಲ ಇದೆ ಈ ಒಂದು 20 ಬಾಕ್ಸ್ ಇದೆ ನನ್ನ ಹತ್ರ. ಸೂಪರ್ ಪ್ರೀಮಿಯಂ ಆಗಿದೆ ಅಲ್ವಾ? ಗ್ಲಾಸ್ ಡೋರ್. ಲ್ಯಾಪ್ಟಾಪ್ ಅನ್ನ ಇದು ನನ್ನ ಮಲ್ತೊಂದೆ ಇದನ್ನ ಏನೇ ಲ್ಯಾಪ್ಟಾಪ್ ಡೇಟಾ ಓ ನೀನ್ ಲ್ಯಾಪ್ಟಾಪ್ ಅಂತ ಹೋಗ್ಬಿಟ್ಟಾ? ಲ್ಯಾಪ್ಟಾಪ್ ಅಲ್ಲ ಕುಶನ್ ಇದು ಬಾಕ್ಸ್. ಶೂ ಇಕ್ಕದು ಫುಲ್ ಸೆಟ್ ಮಾಡ್ಬೇಕು ಇದನ್ನ. ಓಕೆನಾ? ಇದು ಕುಶಾನಿ. ನೀನ್ ಸೈಡ್ ಬಂದ್ರೆ ನಾನು ತೋರಿಸ್ತೀನಿ ಅದು ಹೆಂಗ್ ಮಾಡೋದು ಅಂತ. ಬಿಗ್ ಟಾಸ್ಕ್ ನಂಗೆ ಫಿಟ್ ಮಾಡೋದಿದೆನಾ ಇಲ್ಲ ಆರಾಮ ಫಿಟ್ ಮಾಡ್ಬೋದು. ಒಂದು ಫಿಟ್ ಮಾಡ್ರೆ ಸಾಕು. ನೀನ್ ಸೈಡ್ ಆಗಿರ್ತೀಯಾ? ನೀ ಯಾಕೆ ಹಿಂಗ್ ಆಗಿರ್ತೀಯಾ? ಹುಚ್ಚಿ ತರ ನನಗೆ ಫಿಟ್ ಮಾಡಕ್ ಬಂದಿಲ್ಲ. ನಮ್ಮ ಅಕ್ಕ ಟ್ರೈ ಮಾಡ್ತಾಳೆ ಒಂದ್ಸಲಿ ಅಂತ ಅಲ್ಲೇ ಓಡಿಸ್ದೆ. ನೋಡಿ ಇದು ಹೆಂಗ ಕೊಟ್ಟಿದ್ದಾರೆ ಹಿಂಗೆ ಮಾಡ್ಬೇಕು ಅಂತ. ಬಟ್ ಇದು ಫಿಟ್ ಮಾಡೋ ನನ್ನ ಕೈ ಬರ್ತಾ ಇಲ್ಲ ಗೈಸ್ ಇದು. ಬಟ್ ನಮ್ಮ ಅಕ್ಕ ಮಾಡ್ತಾಳೆ, ಏನೋ ಮಾಡ್ತಾಳೆ. ನಮ್ಮ ಅಕ್ಕ ಮಾಡ್ಲಿ. ಅಂತ ಇದೆ ನೋಡು. ಓ ಕರೆಕ್ಟ್, ಇಲ್ಲಲ್ಲಿ ನಂಬರ್ ಕೊಟ್ಟವ್ರೆ. ನೀನು ನನ್ ಜೊತೆ ನಿಂತಿದ್ದಿ. ನೀನು ನನ್ಕಿಂತ ಬುದ್ಧಿವಂತ ಯಾವ ಊಟ ಏನು ಅಮ್ಮ? ನಂಗೇನು ತಿನ್ಸರ್ ಏನೋ ತಿನ್ಸಿದೆ ಅವಳಿಗೆ. ಎಲ್ಲಿದೆ? ಓಹೋ ಇಂಗ್ಲಿಷು. ನಮ್ಮ ಹತ್ರನೇ ಇಂಗ್ಲಿಷು. ದಟ್ ಈಸ್ ದ ಥಿಂಗ್ ಅಂತೆ ಇಂಗ್ಲಿಷ್. ನೈಸ್. ಇದು ಕ್ರೇಜ್ ಆಗಿರುತ್ತೆ. ಇಲ್ಲಿ ನಿಮ್ಗೆ ಸೆಟ್ ಮಾಡಿ ತೋರಿಸ್ತೀನಿ. ಇದು ಎಷ್ಟು ಇದೆ ಬಾಕ್ಸ್ಗಳು, ತುಂಬಾ ಇದಾವೆ. ಇಲ್ಲೇ ಇದೆ. ನಮ್ಮ ಅಕ್ಕಂಗೆ ತಲೆ ನಂಗಿಲ್ವಲ್ಲ ತಲೆ. ನೀನು ನೀನ್ 90s. ನಾನು 2000 ಕರೆಕ್ಟ್. ಇವಾಗ ಇಷ್ಟು ಫಿಟ್ ಆಗಿದೆ. ಇನ್ನ ನಮ್ಮ ಹತ್ರ 2 ಮಿಕ್ಕಿದೆ. ಸೊ ಇದನ್ನ ಆ ಕಡೆ ಈ ಕಡೆ ಹಾಕ್ಬೇಕು. ಅದು ಆಟ ಸಾಮಾನು ಅಲ್ಲ. ಇದು ಏನು ಅಂತ ಕೇಳಿದವಳು, ಏನೋ ಅಂತ ಹೇಳಿಲ್ಲ ಅವ್ಳು. ಬೈ ಮಿಸ್ಟೇಕ್ ಮಾಡ್ಕೊಂಡ್ಬಿಡಿ. ಹಾ ನೀರ್ ಕುಡಿಯೋದ? ನೀರ್ ಕುಡಿಯಪ್ಪ ಆಯ್ತು. ಅದು ಬಲ್ಬ್ ತರ ಕಾಣುತ್ತೆ. ಮತ್ತೆ ಓ ಹಳೇದು ಕರೆಕ್ಟ್ ಐಸ್ ಕ್ರೀಮ್ ಟ್ಯೂಬ್ ತರ ಕಾಣಿಸ್ತೈತೆ. ಅಲ್ಲ ಈ ತುಳು ಭಾಷೆ ಗೊತ್ತರ ಇದು ಭಾಷೆ ಹೇಳೋದು. ಇದು ನಾನು ಮಾಡ್ಕೊಟ್ಟಿದ್ದೀನಿ. ನೀನಿಂದು ನಿಮ್ ಬರ್ಡೇ ಟ್ರೀಟ್ ಕೊಡ್ಸಿಲ್ಲ. ಕರ್ಕೊಂಡು ನಂಗೆ ಟ್ರೀಟ್ ಕೊಡ್ಸಿ. ಅವಳಿಗೆ ಟ್ರೀಟ್ ಬೇಕು ನನಗೆ. ಟ್ರೀಟ್ ಏನಮ್ಮ? ಓ ನನ್ನ ಬರ್ಡೇ ಮುಗ್ದು ಆಲ್ರೆಡಿ 1 ವಾರ ಆಗೋಗ್ಬಿಡೈತೆ. ನಾವು ಯಾವ ಟ್ರೀಟ್ ಕೊಡ್ತೇವೆ ನನಗೆ? ನೀನ್ ಜನ್ಮರಿ 5 ಗಿಫ್ಟ್ ಕೊಟ್ಟೆ ಆಯ್ತು. ನೀನ್ ಬರ್ಡೇ ಮಾಡ್ತಾ ನಾನು ಮುಚ್ಚ ಕೂತ್ಕೋ. ನನ್ನ ಜಮ್ಮಡಿ 5 ಹ್ಯಾಪಿ ಬರ್ಡೇ ಟು ಯು ಅಂತ ಗಿಫ್ಟ್ ಕೊಡು. ಯಾರೋ ಯಾರೋ ಗೀಚಿ ಹೋದ. ಗಿಫ್ಟ್ ಕೊಡ್ತೇವೆ ಗೈಸ್. ಮೆಂಟ್ಲಾಗ ಹೋಗ್ತೀಯಾ? ಯಾರೋ ಯಾರೋ ಗೀಚಿ ಹೋದ. ಏನೇ ಇರಲ್ಲ, ನಾನ್ ನೋಡ್ತೀನಿ. ನಂದು ಬರ್ಡೇ ನಂದು ಬರ್ಡೇ ಇದು. ಓ ಏನೋ ಕೊಟ್ಟವ್ರ ನಮ್ಮಮ್ಮ. ತೋರ್ಸು. ವಾವ್ ಗೈಸ್ ಜಿಮ್ ಟೀ ಶರ್ಟ್ ಕೊಡೋರು ನಮ್ಮಮ್ಮ ನಂಗೊಂದು. ಆಮೇಲೆ
ಶೊಲ್ಟು ಕಲರ್ ಕಾಂಬಿನೇಷನ್ ಇಲ್ಲ. ಚೆನ್ನಾಗಿತ್ತು ಕಣಮ್ಮ. ನೈಸ್. ಇದು ನೋಡ್ಬಿಟ್ರೆ ಒಂದು ಫಿದಾ ಆಗ್ಬಿಡ್ತೀನಾ? ವಾ 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 ಸೂಪರ್ ಆಗಿದೆ. ನೈಸ್. ಥ್ಯಾಂಕ್ ಯು ಕಣಮ್ಮ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಚೆನ್ನಾಗಿತ್ತು. ಇಷ್ಟ ಆಯ್ತು. ಚೆನ್ನಾಗಿದೆ. ಚೆನ್ನಾಗಿ ಎಲ್ಲ ಇಷ್ಟ. 3 ಇಷ್ಟ ಆಯ್ತು. ಎಲ್ಲ ಚೆನ್ನಾಗಿದೆ. ಯಾಕೆ? ಥ್ಯಾಂಕ್ ಯು. ಬಿಚ್ಕೊಡ್ಲಲ್ಲ ಏನ ಇದನ್ನ ಬಿಚ್ಚಾಕ್ಲೇ ಬೇಡ ಯಾಕೆ ಬಿಚ್ಚಾಕ್ತೀಯಾ? ಗೈಸ್ ಫೈನಲಿ ನೋಡಿ ರೆಡಿ ಆಯ್ತು ಶೂ ಬಾಕ್ಸ್. ಇಷ್ಟನಾ ಇದು? ಒಂದು ಮೇಲೆ ಹಂಗೆ ಇಟ್ಕೊಳ್ಳೋದು ಅಷ್ಟೇ. ಶೂ ಬೇಕಾದಾಗ ಈಗ ನೋಡಿ ಹಿಂಗೆ ತಕ್ಕೊಳ್ಳೋದು, ಒಳ್ಳೆ ಶೂ ಇಡೋದು ಮತ್ತೆ ಕ್ಲೋಸ್ ಮಾಡೋದು ಅಷ್ಟೇ. ಸೊ ಗೈಸ್ ಇವಾಗ ಈ ತರ ಬಾಕ್ಸ್ ಫುಲ್ ಇದಾವೆ ಎಲ್ಲಾ ಕಡೆ. ಸೊ ಇದೆಲ್ಲದಕ್ಕೂ ಇವಾಗ ನಮ್ಮ ಅಮ್ಮ ಮತ್ತೆ ನಮ್ಮ ಅಕ್ಕ ಇಬ್ರು ಹೆಲ್ಪ್ ಮಾಡ್ತಾರೆ ಬಿಟ್ಬಿಟ್ಟು ಫಿಟ್ ಮಾಡೋದಕ್ಕೆ. ಗೈಸ್ ನನಗೆ ಇವಳಷ್ಟು ಇರಿಟೇಷನ್ ಇಡಿಯೇಟ್ ತರ ನಂಗೆ ಯಾರು ಆಡಲ್ಲ ನನ್ನ ಜೀವನದಲ್ಲಿ. ಇವಳು ನಂಗೆ ಇಷ್ಟು ಮಾಡಿಲ್ಲ ನನಗೆ. ನಮಗೆ ಎಲ್ಲರಿಗೂ ಇರಿಟೇಟ್ ಮಾಡ್ತಿಲ್ಲ, ಅವಳು ಒಬ್ಳು ಸಾಕು ನಿಂಗೆ ಇರಿಟೇಟ್ ಮಾಡಕ್ಕೆ. ತುಂಬಾ ಇರಿಟೇಟ್ ಮಾಡ್ದಾಗ ಗೈಸ್ ಇವಳು. ನೋಡ್ರಿ ಇಲ್ಲಿ ಅಪ್ಪ ಅವಳಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ಬೇಕು. ಪ್ರಾಮುಖ್ಯತೆ ಎಷ್ಟು ಕೊಡ್ತೀಯ? ಪಟ ಮಾಡ್ತೀನಿ ಮಾಡ್ಬೇಕಿನ್ನ ಊಟ ಮಾಡ್ಬೇಕಾ ಇನ್ನ? ಸರಿ ಆಯ್ತು ಗೈಸ್ ಇವಾಗ ಆತರ ಬಾಕ್ಸ್ ಎಲ್ಲಾ ಇದೆ ಒಳಗಡೆ ಎಲ್ಲ ಇದಾವೆ. ಸೊ ಎಲ್ಲ ಫಿಟ್ ಮಾಡ್ತೀನಿ. ಇವೆಲ್ಲ ಫಿಟ್ ಮಾಡ್ತೀನಿ. ಫಿಟ್ ಮಾಡ್ಬಿಟ್ಟು ನೀವು ಸಿಗ್ತೀನಿ ಗೈಸ್. ಪ್ಯಾಕಿಂಗ್ ಫ್ರೀಜ್ ಗೈಸ್ ಒಂಥರ ಮಸ್ತ್ ಕೊಡ ಪ್ಯಾಕಿಂಗ್ ಮಾತ್ರ ಮಾಡೋದಕ್ಕೆ. ನಾನು ಅಮ್ಮಂಗೆ ಕೊಟ್ಟಿದ್ದೀನಿ, ನಮ್ಮ ಮಕ್ಕಂಗೆ ಕೊಟ್ಟು ಯಾನು ಮಾಡ್ತಾ ಇದೀನಿ. 1-2 ಬಾಕ್ಸ್ ಮಾಡ್ಬಿಟ್ಟು ಪಾಸ್ ಆಗ್ಬಿಡ್ತೀನಿ ಗೈಸ್. ನಾವು ಎಲ್ಲ ಪಾಸ್ ಮಾಡ್ಬಿಡ್ತೀವಿ ಆಚೆ ಕಡೆಗೆ. ಇಲ್ಲ ನಾ ಆಚೆ ಹೋಗ್ಬೇಕು. ಇವಳು ಯಾವಳೆ ಇವಳು ಸಿಲಿಂಡರ್ ಅಲ್ಲಿ 2 ನಿಮಿಷ ನಿನ್ ಮಗಳು ಯಾರ ಬಾಯ್ ಕೊಟ್ಟಿದ್ದ ಅವಳಿಗೆ ಕೈ ಕೊಟ್ಟಿ ಬಾಯಿಗೆ. ನಾನ್ ನಿಮ್ಮ ಅಮ್ಮನ ಅವಳು ನಿಮ್ಮ ಅಮ್ಮನ ಅಪ್ಪ ಇರಿಟೇಷನ್ ನೋಡು. ನೀನು ಸುಮ್ನೆ ಕೂತ್ಕೊಂಡ್ರೆ ನಾನು ತೋರಿಸ್ತೀನಿ. ಅಪ್ಪ ಚೈತ್ರ ನಿನ್ ಮಗಳು ಅದ್ ಹೆಂಗ್ ನೀನ್ ಸಾಕ್ತೇನೆ ನನ್ ದೇವಣ್ಣ ಗೊತ್ತಾಗ್ತಿಲ್ಲ ಕಣೆ. ಅಪ್ಪ ನೋಡಿ ಇಲ್ಲಿ ಇವನೊಬ್ಬ ದೊಡ್ಡ ತೀಟ್ ನನ್ ಮಗ ಇವನು. ಅವಳು ಇದ್ದಿದ್ದು ತೀಟೆ ಇವಳು. ಇವ್ರಿಬ್ಬರನ್ನ ಹಾಕೊಂಡು ನಾವು ಎಲ್ಲೂ ಹೋಗಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ಯಪ್ಪ ಇರಿಟೇಷನ್ಗಳು. ಏಯ್ ಬಿಡೋದ್ ಬಿಟ್ಬಿಡ ಅದನ್ನ. ಮುಟ್ಕೊಂಡ್ಯಾ? ಆಗ್ತದೆ ನನ್ಗೆ ತಲೆ ಸಿಡಿತಿತ್ತು ನನಗೆ. ಮಾಡಿ ಇಷ್ಟ ಮಾಡ್ಬಿಡಿ ನಮ್ಮ ಅಮ್ಮ ಒಂದೇ ಆಟ ಆಡ್ತವ್ರೆ. ಹೆಂಗೋ ಇದು ಅಂತ ಆಟ ಉಂಟು. ಅಪ್ಪ ನಮ್ಮ ಅಮ್ಮನ ಎಳಿಯಿತ್ತು ನೋಡಿ ಗೈಸೋನು. ಎರಡು ದಾಡ್ತಪ್ಪ ನಮ್ಮ ಅಮ್ಮನ್ನ. ಬಿಡ ನಮ್ಮ ಅಮ್ಮನ. ಏನ್ರಿ ಕಟಿಂಗ್ ಇದು? ಏನ್ರಿ ಇದು ಗೆಟಪ್ ಚೇಂಜ್? ಎಲ್ಲ ಹೋಗೋ ಟೈಮ್ಗೆಲ್ಲ ನೆನಪಾಗುತ್ತಲ್ಲ. ಮೂವಿಗೆ ಹೋಗೋಣ ಅಂದ್ಬಿಟ್ಟಿಗೆ ಏನ್ ಮಾಡ್ಕೊಂಡು ಅವ್ರು ಟಾಸ್ಕ್ ಕೊಟ್ಬಿಡೋಣ ಅಂತ ನಮ್ಮ ಮನೆಯವ್ರಿಗೆ. ಈಸಿ ಮತ್ತೆ ಕೆಲಸ ಇದಲ್ಲ. ಎಷ್ಟು ಈಸಿ ಕೆಲಸ? 2 ಎಪಿಸೋಡ್ 20. ಏ ಶೆಟ್ಟಿ ಬಾ ಕೂತ್ಕೊಂಡು ಇನ್ನೊಂದು ಬಾಕ್ಸ್ ಮಾಡು. ಅನ್ಬೇಕು, ಮುದ್ದು ಮಾಡ್ಬೇಕು. ಏನು ಟಾಸ್ಕ್ ಕೊಟ್ಟಿ ಮಾಡ್ಬೇಕು ಅವರು. ಸೊ ನಾನು ಫಿಲಮ್ ಹೋಗಿ ಬರ್ತೀನಿ. ಓಕೆನಾ? ಸರಿ ನಮ್ಮ ಅಕ್ಕ ಆಗಿದ್ರೆ ನೋಡು. ನೀನ್ ನಮ್ಮ ಅಕ್ಕ ಆಗಿದ್ರೆ ಮಾಡ್ತೀಯ. ಬೇಕಾದ್ರೆ ಮನೆ ಬಿಟ್ಟು ಆಚೆ ಕಳ್ಸ್ಬಿಡ್ಲ. ನಿಜವಾಗ್ಲೂ ಮಾಡಲ್ಲ. ನೀನಿದ್ರೆ ಮುಂದೆ ಕುತ್ಕೊಂಡಿದ್ರೆ ಮಾತಾ ಮಾಡಲ್ಲ. ಊಟ ಮಾಡೋದ್ ಬೇಡ, ಕೆಲಸ ಇಲ್ಲ. ಊಟ ಮುಗಿಸ್ಕೊಂಡು ಮಾಡು ರಾತ್ರಿ ಪ್ಲೀಸ್. ಪ್ಲೀಸ್ ಚೈತ್ರ ಪ್ಲೀಸ್. ನಾನು ನಿಂಗೆ ಒಳ್ಳೆ ಟ್ರೀಟ್ ಕೊಡ್ತೀನಿ. ಬೇರೆ ಕೆಲಸ ನನಗೆ ಒಳ್ಳೆ ಟ್ರೀಟ್ ಕೊಡ್ತೀನಿ ಪ್ಲೀಸ್ ಚೈತ್ರ. ಪ್ಲೀಸ್ ಫಸ್ಟ್ ಬರ್ಡೇ ಟ್ರೀಟ್ ಕೊಡ್ಸು, ಆಮೇಲೆ ಬೇರೆ ಕೊಡ್ತೀನಿ. ಫಸ್ಟ್ ಇದು ಮಾಡು ಓಕೆನಾ? ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಗೈಸ್ ಫಸ್ಟ್ ಫಿಲಮ್ ಹೋಗಿ ಮಾಡೋಣ ರಪ್ಪ ಅಂತ. ನಾವ್ ಇವಾಗ ಫಿಲಮ್ ನೋಡಕ್ ಬಂದೀವಿ ಮಲೆಪೇಶಿಯಾಗೆ. ನಮ್ಮ ಹತ್ರ ದುಡ್ಡಿದೆ ಗೈಸ್ ಓಕೆನಾ? ಪಾರ್ಕಿಂಗ್ ಮಾಡೋ ಮತ್ತೆ ದುಡ್ಡಿದೆ. ಆದ್ರೂ ಕೂಡ ನಾವು ಆಚೆ ಬಿಡ್ತೀವಿ ಗಾಡಿನ. ಮತ್ತೆ ಯಾಕೆ ಮತ್ತೆ ಹಂಗ್ ಮಾಡ್ತೀವಿ ನಾವು? ದುಡ್ಡು ಸ್ವಲ್ಪ ಏನಾರು ಇಸ್ಕೊಂಬೋದು ಅಲ್ವಾ ಗೈಸ್? ಅದು ನಾವೊಬ್ರೇ ಈ ತರನ ಇಲ್ಲ, ನೀವು ಕೂಡ ಹಂಗೆ ಕಮೆಂಟ್ ತಿಳಿಸಿ ಗೈಸ್. ನಮ್ಮ ಹತ್ರ ದುಡ್ಡಿದ್ರು ಕೂಡ ಪಾರ್ಕಿಂಗ್ ಮಾಡಕ್ ನಾವು ಮೂಡೇ ಬರಲ್ಲ. ಆಚೆ ಬಿಟ್ಟೆ ಹೋಗೋದು ನಾವು. ನೋಡಿ ಗೈಸ್ ಇಲ್ಲಿ ವಾ ರಿಯಲ್ ಹಿಂಗೆ ಬರ್ತಾ ಇದೆ ಇಷ್ಟು ಆಚೆ ಕಡೆ. ಸಖತ್ತಾಗೈತಿ. ಇದು ವೆಯ್ಟಿಂಗ್ ಐತಿ. ನಾನು ಅಂತ ಇದು ವೆಯ್ಟ್ ಮಾಡ್ತಾ ಇದೀನಿ. ವೆಯ್ಟಿಂಗ್ ನೀವು ಹೇಳಿ. ಅದು ಫಿಲಮ್ ಮಚ್ಚ ಅಥವಾ ಅದು ಫೋಟೋ ಮಚ್ಚ. ಅದಕ್ಕೆ ಇವಾಗ ಇದೇ ಇರೋದು ಎಲ್ಲ. ಸ್ವಲ್ಪ ಆದ್ಮೇಲೆ ಇವಾಗ ಹಿಂದೆ ಹೋಗ್ತೀವಿ ನಾವು ರೆಗ್ಯುಲರ್ ಹೋಗ್ತೀವಿ. ಹಂಗೆ ಮಾಡೋದು ಮಚ್ಚ. ನಿಮ್ಗೊಂದು ಹ್ಯಾಕ್ ಹೇಳ್ಕೊಡೋದು ಇವತ್ತು. ಹೇಳ್ಕೊಡೋರು ನೀವು ಏನ್ ಗೊತ್ತಾ ಗೈಸ್? ಇವಾಗ ನೀವು ಇಲ್ಲಿ ಮುಂದೆ ಕಡೆ ಬುಕ್ ಮಾಡ್ಕೊಂಡ್ ಬನ್ನಿ ಫಸ್ಟ್. ಅವ ಒಂದು ಫಿಲಮ್ ಅರ್ಧ ಆದ್ಮೇಲೆ ನೋಡ್ರಿ ಅಕಸ್ಮಾತ್ ರೆಗ್ಯುಲರ್ ಸೀಟ್ ಏನೋ ಖಾಲಿ ಇದ್ರೆ ಫೋನ್ ಹಾಕಿ ಕುತ್ಕೊಂಡ್ಬಿಡ್ರಿ. ಥಿಯೇಟರ್ ಖಾಲಿ ಇದೆಯಾ ನೋಡಿ. ಆಮೇಲೆ ಮುಂದೆ ಈಗ ಮುಂದೆ 180, ಮಧ್ಯದಲ್ಲಿ 200, ಹಿಂದೆ 220 ಇರುತ್ತಲ್ಲ. 180 ಬುಕ್ ಮಾಡಿ. ಒಂದು ಅರ್ಧ ಗಂಟೆ ಸ್ವಲ್ಪ ಹಿಂಗೆಲ್ಲ ಹಿಂದೆ ಡೌ ಮಾಡ್ಕೊಂಡು ಹಿಂಗೆ ಕೈಯೆಲ್ಲ ಅನ್ಕೊಂಡು ಆಮೇಲೆ ನೋಡ್ಬೇಕು. ಅವಾಗ ಹಿಂದೆಗಡೆ ಖಾಲಿ ಇರುತ್ತೆ, ಕುತ್ಕೊಬಿಡೋದು ಅಷ್ಟೇ. ತುಂಬಾ ದುಡ್ಡು ಉಳಿಸ್ಬೋದು ಗೈಸ್ ಹಿಂಗ್ ಮಾಡಿ. ಇದು ಆಕ್ಟಿವ್. ಒಂದು 10 ವರ್ಷ ಮಾಡಿ ಒಂದೊಳ್ಳೆ ಸೈಟ್ ಇಸ್ಕೊಬೋದು. ನೆಕ್ಸ್ಟ್ ಇವಾಗ ಯಾರು ಪ್ಯೂರ್ ನೋಡ್ತಿದ್ರ ನಮ್ಮನ್ನ ನೆಕ್ಸ್ಟ್ ಒಳಗೆ ಕಲ್ತಾರ ನಮ್ಮ ನೆಕ್ಸ್ಟ್ ಇಂದ ಇನ್ನೂ ನೋಟ್ ಮಾಡ್ಕೊಂಡ್ಬಿಡ್ತಾರೆ. ಹೌದು. ವರುಣ್ ಬಂದ್ ನಾ ಏನೋ ಮಕ್ಕಳು ಮಾಡಿರ್ತಾನೆ ಇವತ್ತು ಅನ್ಕೊಂಡು. ಗೈಸ್ ಇವಾಗ ಸಿನಿಮಾ ಸ್ಟಾರ್ಟ್ ಆಗುತ್ತೆ. ವೇಟ್ ಮಾಡ್ತಿದೀವಿ ಸ್ಟಾರ್ಟ್ ಆಗೋದಕ್ಕೆ. ಏನ್ ಗೊತ್ತಾ? ಬೇಗ ಬರ್ಬೇಡಿ ಫಿಲಮ್ಗೆ. 10:15 ಇದ್ರೆ 10:30 ಬನ್ನಿ. ನೋಡಿ ಬರೀ ಆಡ್ಸ್ ಹಾಕೊಂಡು ಸಾಯ್ತಾರೆ ಗೈಸ್.
ಆ್ಯಡ್ ತೊಗೊಂಡು ಸಾಯ್ಬೇಕು ಕುತ್ಕೊಂಡು ಇಲ್ಲಿ 10 ಕಾಸು 10:30 ಆಗಿದೆ ನೋಡ್ರಿ ಇನ್ನು ಆ್ಯಡ್ಸೇ ಪ್ಲೇ ಮಾಡ್ತಾವ್ರೆ. ಫೈನಲ್ ಫಿಲ್ಮ್ ಸ್ಟಾರ್ಟ್ ಆಯ್ತು ನೋಡಿ 10:35 ಸ್ಟಾರ್ಟ್ ಆಯ್ತು ಪಿಕ್ಚರ್ ನೋಡ್ತಾ ಇದ್ದೀವಿ ತೊಗೊಂಡ್ಬಿಟ್ಟು ಸಿಗ್ತೀವಿ. ಇವಾಗ ಇಂಟರ್ವಲ್ ಆಚೆ ಬಿಟ್ಟಿದ್ದಾರೆ. ಸೊ ಇಂಟರ್ವಲ್ ಆಚೆ ಬಿಟ್ರೆ ನೀವು ಟೈಮ್ ವೇಸ್ಟ್ ಮಾಡಕ್ ಹೋಗ್ಬಿಡಿ ನೋಡಿ ಯಾವ್ದಾರ ಒಂದು ಇರುತ್ತೆ ಸರಿನಾ ಅದು ಸುಮ್ಮನೆ ನುಗ್ಗಿ ಸೆವೆನ್ಗೆ ಬನ್ನಿ ಇವಾಗ ನೋಡಿ ಇವಾಗ 8 ಹೋಗ್ತೀವಿ ಇವಾಗ ನೋಡೋಣ ಯಾಕೆಲ್ಲ ಹಾಕಿದ್ದಾರೆ ಅಂತ ನೋಡ್ರಿ ಇಲ್ಲಿ ಹೋಗ್ತಿದೀವಿ ನೋಡಿ ಯಾವ್ದು ಬೇರೆ ಪಿಕ್ಚರ್ ಹಾಕಿದ್ದಾರೆ. ಇದು ದುರಂಧರ್ ದುರಂಧರ್ ನೋಡ್ಕೊಳ್ಳೋಣ 5 ನಿಮಿಷ ದುರಂಧರ್ ನೋಡ್ತಾ ಇದೀವಿ ಇವಾಗ. ಅವರೇ ಬೇರೆ ಪಿಕ್ಚರ್ ನೋಡ್ತಿದ್ವಿ ಬೇರೆ ಪಿಕ್ಚರ್ ನೋಡ್ತಾ ಇದೀವಿ. ಸೊ ಹಿಂಗೇನೆ ಹಾಕಿವಲ್ಲ ಇಂಟರ್ವಲ್ ಅಲ್ಲೇ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬಿಡಿ ಬೇರೆ ಪಿಕ್ಚರ್ ನೋಡಿ. ಅರ್ಧದಲ್ಲಿ ಮೂವಿ ಇಷ್ಟ ಆಗಿಲ್ವಾ ಹೋಗ್ರಿ ನೆಕ್ಸ್ಟ್ ಏನ್ ಗೊತ್ತಾ ಇದನ್ನ ಬರೀ ಬಾಲಕೃಷ್ಣ ಮಾತ್ರ ಟ್ರೈ ಮಾಡ್ರಿ ಬೇರೆ ಮಂತ್ರಿ ಮನೆಲ್ಲ ಟ್ರೈ ಮಾಡಕ್ ಹೋಗ್ಬಿಡಿ ಅಷ್ಟೇ. ಆಮೇಲೆ ನೋಡಿ ಆ ಪಿಕ್ಚರ್ ಇಷ್ಟ ಇಲ್ಲ ಅದಕ್ಕೆ ಬೇರೆ ಪಿಕ್ಚರ್ ಹೋಗ್ತೇವೆ ಬನ್ನಿ ನಮ್ ಪಿಕ್ಚರ್ ಮಾಮೂಲಿ ಶುರು ಆಗ್ಬಿಡ್ತೀವಿ ಇವಾಗ. ಈಗ ಫಿಲಮ್ ಮುಗೀತು ನಾವು ಅವಾಗ ಹೇಳ್ದ ಗೊತ್ತಾ ಅದ್ರ ಮಾಡಕ್ ಹೋಗ್ಬಿಡಿ ದಯವಿಟ್ಟು ಸುಮ್ನೆ ತಮಾಷೆ ಮಾಡಿದ್ ನಾನು ಆಮೇಲೆ ಮಾಡ್ಬಿಟ್ಟು ನೀವು ತಗೊಳಕ್ ಹಾಕೊಂಡು ಆಮೇಲೆ ವರುಣನ ಹೇಳುದು ಅದಕ್ಕೆ ಮಾಡಿದೆ ಅಂತ ಅಂದ್ಬಿಟ್ಟಿರ ಹಂಗೆಲ್ಲ ಮಾಡಕ್ ಹೋಗ್ಬೇಡಿ. ಬನ್ನಿ ಮನೆ ಹೋಗೋಣ ನೋಡೋಣ. ನಮ್ಮ ಅಕ್ಕ ಬಾಕ್ಸ್ನ ಫುಲ್ಲು ರೆಡಿ ಮಾಡಿ ಇಟ್ಟೋಳ ಇಲ್ವ ಅಂತ ಗೊತ್ತಾಗುತ್ತೆ. ಈಗ ಜಸ್ಟ್ ಮನೆಗೆ ಬಂದೆ ಪಾಪ ನೋಡಿ ಗೈಸ್ ನಮ್ಮ ಅಕ್ಕ ಮತ್ತು ನಮ್ಮ ಅಮ್ಮ ಇಬ್ಬರು ಸೇರ್ಕೊಂಡು ಪಾಪ ಎಲ್ಲ ಮಾಡಿದ್ದಾರೆ. ವೆರಿ ಗುಡ್ ಸೂಪರ್ ಮಾಡ್ಕೊಂಡು ಇವಾಗ ನಾನು ಮಲ್ಕೋತೀನಿ ಬೆಳಿಗ್ಗೆ ಬನ್ನಿ ಸಿಗ್ತೇನೆ ಓಕೆನಾ ಬಾಯ್. ಸೊ ಗಾಯ್ಸ್ ಎಲ್ರು ಗುಡ್ ಮಾರ್ನಿಂಗ್. ಈಗ ಎಷ್ಟೇ ಎದ್ದೆ. ಸೊ ನಾನು ನಮ್ಮ ಅಕ್ಕಂಗೆ ಥ್ಯಾಂಕ್ಸ್ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಬೇಗ ಎದ್ದೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಕೊಡು. ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ಇದ್ರದ್ದು ಬಾಕ್ಸ್ ಇನ್ನೂ ಇದೆ ಇನ್ನೂ ಮುಗಿಸಿಲ್ವ ನೀನು? ನಾನು ಮುಗಿಸ್ಬಿಟ್ಟಿದ್ದೆ ಅಂತ ಅನ್ಕೊಂಡೆ ನೀನು. ಇನ್ನೂ 5 ಬಾಕ್ಸ್ ಇದೆಯಾ ಗೈಸ್? ಇನ್ನೊಂದು 5 ಬಾಕ್ಸ್ ಇದೆ ಅಂತೆ. ಸೊ ಇವಾಗ ಇಷ್ಟ ಆಗಿದೆ ಬಾಕ್ಸ್ಗಳು. ಸೊ ಇನ್ನೊಂದು 5 ಬಾಕ್ಸ್ ಇವಾಗ ನಾನು ಮಾಡ್ತೀವಿ ಕೂತ್ಕೊಂಡು ಓಕೆನಾ? ಥ್ಯಾಂಕ್ ಯು ಚಂದ್ರ ಬಾ ಮತ್ತೆ ಮಾಡ್ಸಬ್ಬ. ಇವನೇನೋ ಪೌಡರ್ ತೆಗಿ ಮಕ್ಕಳು ಹಚ್ಬಿಡೋ ನಿಲ್ಲಲ್ಲ ಗುಂಡಿ 10 ತಿಂಗಳಾರು ಏನು ವಾಕ್ ಮಾಡತ್ತಾನೆ ಅವನು. ಸೊ ಆಯ್ತು ನೀವು ಇನ್ನು ಬ್ರೇಕ್ಫಾಸ್ಟ್ ಮಾಡಬೇಕು ಆ್ಯಂಡ್ ಅದು 5 ಬಾಕ್ಸ್ ಇದೆ ಇನ್ನೊಂದು 5 ಬಾಕ್ಸ್ ರೆಡಿ ಮಾಡಿ ಶೂಗಳೆಲ್ಲ ಇಲ್ಲೇ ಇಟ್ಬಿಡಿ. ನಾನು ತಂದಾಗಿಂದ ನಾನು ಮನೆಗೆ ಬಂದಾಗಿಂದನೂ ಆ ಶೂಗಳೆಲ್ಲ ಬರೀ ಬಾಕ್ಸಲ್ಲಿ ಇದ್ದಾವೆ. ಇದೆಲ್ಲ ನೀಟಾಗಿ ಕ್ಲಿಯರ್ ಮಾಡಿ ಅದನ್ನ ನೀಟಾಗಿ ಅರೇಂಜ್ ಮಾಡಬೇಕು. ಸೊ ಮಾಡ್ತೀನಿ ಇವಾಗ ಗೈಸ್. ಹೊಸ ಪಾರ್ಸಲ್ ಗೈಸ್ ನಮ್ಮ ಮನೆಗೆ ಹೊಸ ಪಾರ್ಸಲ್ ಬರ್ತಿದೆ. ಓಡೋಗ್ಬಿಟ್ಟವನೆ ಇಲ್ಲಿ ನೋಡಿ ಇಲ್ಲಿ ಕುಶಾನಿ ಏನ್ ಮಾಡ್ತಾಳೆ ಇಲ್ಲಿ ಕುಶಾನಿ ಅಲ್ಲಿ ಕುತ್ಕೊಂಡು ನೋಡೋಳಿ. ಯಾಕೆ ಕುಶಾನಿ ಏನಾಯ್ತಮ್ಮ ಏನ್ ಬೇಕಪ್ಪ ನಿನಗೆ? ಗುಡ್ ಮಾರ್ನಿಂಗ್ ಮಾಡಾಯ್ತು ಅಟ್ಲೀಸ್ಟ್ ಮಾಡಲ್ವಾ? ಮತ್ತೆ ಮೂಡಿ ಗೈಸ್ ನೋಡು ಒಂಥರ ಮಂಡೇ ಗುಡ್ ಮಾರ್ನಿಂಗ್. ಇವಾಗ ಬೆಳಿಗರಿತ್ತು ಈ ತರದಾ? ನೆನ್ಪಿದೆ ನೀವ್ ಈ ತರ ವಯಸ್ಸಿನಲ್ಲಿ ಇರ್ಬೇಕಾದ್ರೆ ನಮ್ಮಪ್ಪ ದೊಡ್ಡ ಬಾಕ್ಸ್ ತರ್ತಿದ್ರು. ಆ ಬಾಕ್ಸ್ ನ ಓಪನ್ ಮಾಡಿ ಫೋಲ್ಡ್ ಮಾಡ್ಕೊಂಡ್ರೆ ನೀವು ಅದ್ರೊಳಗಡೆ ಕುತ್ಕೊಂಡು ಆಟ ಆಡ್ತಾ ಇದ್ರಿ ಎಲ್ಲರೂ. ನಮ್ ತಾತ ಬಲ್ಪ್ ಬಿಸ್ನೆಸ್ ಮಾಡ್ತಿದ್ರು ಅವಾಗ ಬಲ್ಪ್ ಮಾರೋದು ಅಂಗಡಿಗಳಿಗೆ. ಸೊ ಅವಾಗ ದೊಡ್ಡ ಬಾಕ್ಸ್ ಇದು ಚಿಕ್ಕದು ನಮ್ ತಾತ ಇನ್ನು ದೊಡ್ಡ ಬಾಕ್ಸ್ಗಳು ಬರ್ತಿತ್ತು. ಸೊ ಅದೇ ನಾನು ಮತ್ತೆ ಮಕ್ಕಳು ಕುತ್ಕೊಂಡು ಹಿಂಗೆ ಮನೆ ಮಾಡ್ಕೊಂಡು ಈ ತರ ಹಿಂಗೆ ಮನೆ ಮಾಡ್ಕೊಡೋದು ಅಲ್ಲೇ ಊಟ ಮಾಡೋದು ಅಲ್ಲೇ ಅಡಿಗೆ ಮಾಡೋದೆಲ್ಲ ಮಾಡ್ತಿದ್ವಿ ನಾವು. ನಿಂಗೆ ನೆನಪಿದೆ ಅದು? ಸಕಾಲಾಗಿತ್ತಲ್ಲ ಅದು? ಅದೇ ವಿಷಯ ಮಾತಾಡೋದು. ಹೌದಾ? ಈ ತರ ಇವ್ರಿಬ್ಬರು ಕೂರ್ಸದ್ಮೇಲೆ ನೆನ್ಪಾಯ್ತು ಎಲ್ಲ ನೋಡಿದಿವಲ್ಲ ಈ ತರ ಅಂತ ಹೇಳಿ ಚೈತ್ರಂಗೆ ಹೇಳ್ದೆ ನೆನ್ಪಾಯ್ತಾ ನಿನ್ಗೆ ಈ ತರ. ಹೌದು ಕರೆಕ್ಟ್ ಗೈಸ್ ಒಂಥರ ಚೆನ್ನಾಗಿತ್ತು ಇದು ಒಳಗೆಲ್ಲ ಆಟ ಆಡೋದು. ಏ ಗ್ಲಾಸ್ ಕಣೆ ಹೋಗ್ಬಿಡುತ್ತೆ ಕಣೆ ಗ್ಲಾಸು ಗೈಸ್. ಅವಳೊಬ್ಳು ತೀಟೆ ಅಂದ್ರೆ ಅವಳು ಉಳ್ಕಿಂತ ತೀಟೆ ಗೈಸ್. ಇಲ್ಲಿ ಗ್ಲಾಸ್ ಇದೆ ಗ್ಲಾಸ್ ಚಾಕು ತಗೊಂಡು ಜುಷ್ಟ ಅವಳೆ ಅದೆಲ್ಲ ಸುಮ್ಮನೆ ನನ್ನ ಗುಣ ಹಾಕೊಂಡಿದ್ದ ಆಡಕ್ಕೆ ನೋಡ್ ಮಾಡ್ತೀನಿ. ಆಟ ಬಿಡು ಸರ್. ನಾನು ಲೀಲ ಮಾಡ್ತಿದ್ದೆ. ನೀಟಾಗಿ ಅದನ್ನೆಲ್ಲ ಫುಲ್ಲು ನನ್ನ ರೂಮ್ ಮೇಡೆ ಜೋಡಿಸ್ಕೊಂಡು ಹೋಗ್ತೀನಿ. ಅದೆಲ್ಲ ಸುಮ್ಮ ಮಾಡಬೇಕು ಇನ್ನ ಕೊಗ ಮಾಡಂದ ಫುಲ್ಲು ದೊಡ್ಡ ತಗೊಂಡ್ಬಿಡು ಬಾ ಇಲ್ಲಿ ನೋಡಿ ಹಿಂಗ್ ಜೋಡಿಸ ಇದನ್ನ ಓಕೆನಾ? ಓಕೆ. ಏ ನೀ ಸಡದಿಕ್ಕು ಈಗ ಕರಡಿ ಇಡ್ತೀನಿ ಸುಮ್ಮನೆ ನಾನು ಹಿಂಗೆ ಇವಾಗ ಹಿಂಗ್ ಜೋಡಿಸ್ತೀನಿ. ಸೊ ಇಲ್ಲಿನ 2 ರ್ಯಾಕ್ ಬರುತ್ತೆ. ಇರು ಕುಶ ನೀನೇ ಮಾಡಿ ಅಂತ ಅಂಶ ಇರು. ಇವಾಗ ಆಮೇಲೆ ಶೂ ತಂದು ಹಾಕ್ಬೇಕಿರಿ. ನನ್ನ ಶೂ ಕಲೆಕ್ಷನ್ಸ್ ನಿಮಗೆ ತೋರಿಸ್ತೀನಿ ಬನ್ನಿ. ನೀವು ಎಲ್ರಿಗೂ ಡೌಟ್ ಬರುತ್ತೆ ಬ್ರೋ ಅವತ್ತು ನೀವು ದೊಡ್ಡದು ಮಾಡಿಸ್ಕೊಂಡ್ರಲ್ಲ ಅದನ್ನ ಏನ್ ಮಾಡ್ತೀರಾ ಅಂತ. ಇವಾಗ ಅದನ್ನ ಸೇಲ್ ಮಾಡ್ತಾ ಇದೀನಿ. ಸೊ ಯಾರು ಬೇಕು ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ ಅದನ್ನ ಯಾರು ಸೇಲ್ ಮಾಡ್ಬಿಡ್ತೀನಿ ಒಳ್ಳೆ ಪ್ರೈಸ್ಗೆ. ಸುಲಿಬೇಡ ಕಣೋ ಬರ್ದಾ ಮೊನ್ನೆ ಓಡಿಸೈತೆ ಇವತ್ತು. ಹೌದಾ? ಮತ್ತೆ ಹೇಳ ಹೋಗ್ತೇನೆ ಮುಂಚೆ
ಸೊ ಗೈಸ್ ನಿಮಗೆ ನಾನು ಲಾಸ್ಟ್ ತಗೊಳ್ಳಿ ಹೇಳಿದ್ದೆ ನಾನು ಒಂದು ಶೂ ಇಲ್ಲ ಅಂತ ನನಗೆ ಪಾರ್ಟಿಲಿ ಬಿಟ್ಟಿಲ್ಲ, ಆಚೆ ಕಳಿಸ್ಬಿಟ್ರು ಅಂತ. ಸೊ ಆ ಒಂದು ಈಗೋ ಇತ್ತು ಗೈಸ್ ನನ್ನ ಮನಸ್ಸಲ್ಲಿ. ಆ ಈಗೋನ ಇವತ್ತು ಫುಲ್ಫಿಲ್ ಮಾಡ್ಕೊಂಡು ಬನ್ನಿ ತೋರಿಸ್ತೀನಿ ನೋಡ್ರಿ ಎಷ್ಟು ಶೂಗಳಿದೆ ನನ್ನ ಹತ್ರ. ಮೆನ್ಸ್ ಈಗೋ ಅಂತ ಬಂದ್ರೆ ನಾನು ಯಾವತ್ತೂ ಕೂಡ ತಗ್ಗಿದ್ದಲೆ ತೆಗ್ಗಿದ್ದಲೆ ಗೈಸ್. ನನಗೆ ಈಗೋ ಅಂತ ಬಂದ್ರೆ ಹಂಗೆ ಗೈಸ್ ನಾನು ಅದು ಈ ಕಲೆಕ್ಷನ್ಗಳು ಶೂಗಳು ಬಟ್ಟೆಗಳು ಕಲೆಕ್ಷನ್ ಬಂದ್ರೆ ನಾನು ನೆಕ್ಸ್ಟ್ ಲೆವೆಲ್ ಇದು ಈಗೋ ಮೇಂಟೈನ್ ಮಾಡ್ತೀನಿ. ಅವ್ರು ತಗೊಳ್ಳೋರು ಅವಕ್ಕೆ ಜಾಸ್ತಿ ತಗೊಂಡ್ಬೇಕಂದ್ರೆ ಆ ಥರ ತಲೆಯಲ್ಲಿ ಇರುತ್ತೆ ನನಗೆ. ನನಗೆ ಯಾರು ಅವಮಾನ ಮಾಡಿದ್ರು ಗೊತ್ತಾ ಅವ್ರಿಗೆ ಈ ವಿಡಿಯೋ. ಸೊ ಸಿಕ್ಕಾಪಟ್ಟೆ ಶೂಗಳಿದಾವೆ. ಸೊ ನಿಮಗೆ ಒಂದೊಂದೇ ಹೇಳ್ಕೊಂಡು ಹೋಗ್ತೀನಿ ಪ್ರೈಸ್ ಎಷ್ಟೆಷ್ಟು ಪ್ರೈಸ್ಗಳು ಶೂಗಳಿದೆ ಅಂತ. ಸುಮಾರು ವೇಸ್ಟ್ ಮಾಡ್ಬಿಟ್ಟಿದ್ದೀನಿ, ವೇಸ್ಟ್ ಅಲ್ಲ ಸುಮಾರು ಕಟ್ಸ್ಕೊಂಡ್ಬಿಟ್ಟಿದ್ದೀನಿ ಶೂಗಳಿಗೆ ಮತ್ತೆ ಈ ಬಾಕ್ಸ್ಗಳಿಗೆ ಸಿಕ್ಕಾಪಟ್ಟೆ ಕಟ್ಸ್ಕೊಂಡ್ಬಿಟ್ಟಿದ್ದೀನಿ. ಮತ್ತೆ ಜಾಕೆಟ್ ಗೀಕೆ ನನಗೆ ಹತ್ರ ಕ್ರೇಜ್ ಗೈಸ್ ಇದು ನಿಮಗೆ ಗೊತ್ತಿಲ್ಲ. ಈ ಹುಡುಗರಿಗೆ ಕ್ರೇಜ್ ಇರುತ್ತಲ್ಲ, ಸೊ ಬೇರೆ ಬೇರೆ ಗೇಮಿಂಗ್ ಕ್ರೇಜು, ಬೈಕ್ ಕ್ರೇಜು, ಆ ಥರ ನನಗೆ ಈ ಥರ ಬಟ್ಟೆಗಳು ಕ್ರೇಜು, ಶೂಗಳು ಕ್ರೇಜ್, ಆ ಥರ ಶೂಗಳು ಕ್ರೇಜ್, ಆ ಥರ ನಂಗೆ ಕ್ರೇಜ್ ಜಾಸ್ತಿ ಇದೆ. ಸೊ ನಿಮ್ಗೆ ಇವಾಗ ನಮ್ಮ ಅಕ್ಕ ಕೊಡ್ಸಿದ್ ಶೂ ಇದು ಕಮ್ಮಿ ಅಂದ್ರೂ ಒಂದು 18 ರಿಂದ 19 ಸಾವಿರ ಒಳಗಿರುತ್ತೆ ಈ ಶೂ. ಇದು 19 ಒಳಗಡೆ ಅಲ್ಲ, 18. ನೋಡ್ರಿ ಗೊತ್ತಾಗುತ್ತೆ ಎಷ್ಟು ಪ್ರೀಮಿಯಂ ಇದೆ ಶೂ ಇದು ಅಂತ. ನಮ್ಮ ಅಕ್ಕ ಕೊಡ್ಸಿದ್ ಶೂ ಅದನ್ನ ಇಲ್ಲಿ ನಾನು ಸೆಂಟ್ರ್ ಇಡೋಣ, ಇಲ್ಲಿ ಇಡೋಣ. ಸೊ ಫಸ್ಟ್ ಶೂ ಇದಿಟ್ಟಾಯ್ತು. ಸೊ ಸೆಕೆಂಡು ಇದು ನನ್ನ ಯಾರೋ ಸ್ಪೆಷಲ್ ಪರ್ಸನ್ ಕೊಡ್ಸಿದ ನನಗಿದು. ಸೊ ಥ್ಯಾಂಕ್ ಯು ಸೋ ಮಚ್. ಸೂಪರ್ ಆಗಿದೆ ಇದು ಶೂ ಕೂಡ. ಇದು ಕೂಡ ಪ್ರೀಮಿಯಂ ಶೂನೇ. ಸೊ ಇದ್ರದ್ದು ಬೆಲೆ ಒಂದು 15 ಸಾವಿರ ಇರುತ್ತೆ ಶೂದು ಬೆಲೆ. ಸೊ ಇದನ್ನ ಕೂಡ ಇಲ್ಲೇ ಇರ್ತೀವಿ ಕೆಳಗಡೆ. ಒಂದು ಕಮ್ಮಿ ಅಂದ್ರೆ ನನ್ನ ಹತ್ರ ಶೂ ಕಲೆಕ್ಷನ್ಗಳಿದೆ ಗೊತ್ತಾ. ಒಂದು ಕಮ್ಮಿ ಅಂದ್ರೆ ಒಂದು 2 ಲಕ್ಷ ಶೂ ಇರ್ಬೇಕು ನನ್ನ ಹತ್ರ. ಒಂದು 2 ರಿಂದ 2.5 ಲಕ್ಷ ಒಳಗಡೆ ಶೂ ಇರುತ್ತೆ ನನ್ನ ಹತ್ರ. ಅಷ್ಟು ಶೂಗಳಿದಾವೆ. ಇದು ಸ್ಟೀವ್ ಮಾಡನ್ ಶೂ. ಇದು ಶೂ ಮಾಡನ್ ನಿಮ್ಗೆ ಗೊತ್ತಿರುತ್ತೆ, ಹೆಸರು ಕೇಳಿದ್ರೆ ಗೊತ್ತಾಗ್ಬಿಡುತ್ತೆ. ಇದ್ರ ಪ್ರೈಸ್ ಒಂದು 15 ಸಾವಿರ ಇರುತ್ತೆ ಶೂ ಇದು. ಇದನ್ನ ಇಲ್ಲಿಡೋಣ. ನೈಕಿ ಶೂ ಇದು ನನಗೆ ಸಮೀಪ್ ಕೊಡ್ಸಿದ್ದು ಶೂ ಇದು. ಸೊ ಇದ್ರ ಬೆಲೆ ಒಂದು 18 ಸಾವಿರ ಇರುತ್ತೆ ಮೋಸ್ಟ್ಲಿ ಪಕ್ಕ. ಲಾಸ್ಟ್ ಬರ್ಡೇ ಕೊಡ್ಸಿದ್ದು ಸಮೀಪ್ ನನಗೆ. ಇದನ್ನು ಇಲ್ಲೇ ಇಡ್ತೀನಿ. ಇದನ್ನ ಇಲ್ಲಿಡೋಣ ಪಕ್ಕ ಇದು ನೈಕಿ. ಅದಾದ್ಮೇಲೆ ಇದು ಕೂಡ ನೈಕಿ ಶೂನೇ. ಇದ್ರದ್ದು ಬೆಲೆನೂ ಒಂದಿರುತ್ತಲ್ಲ, ಒಂದು 15 ರಿಂದ 14 ರೂಪಾಯಿ ಒಳಗಡೆ ಇರುತ್ತೆ ಇಷ್ಟು ಕೂಡ. ನಾನು ಏನ್ ಗೊತ್ತಾ, ಎಲ್ಲಾ ಬಟ್ಟೆಗಳು ಮ್ಯಾಚ್ ಆಗಬೇಕು ಶೂಗಳು. ಸೊ ಆ ಥರ ಕಲರ್ ತೊಗೊಂಡ್ಬಿಟ್ಟಿದ್ದೀನಿ. ಇದು ಅಡಿಡಾಸ್ದು. ಇದ್ರ ರೂಪಾಯಿ ಒಂದು 7 ತೊಗೊಂಡೆ ಎಷ್ಟೋ ಇದೆ. ಇದನ್ನ ಇಲ್ಲಿ ಇಡ್ತೀನಿ. ಇಲ್ಲ ಬ್ಲೂ ಒಳ್ಳೆ ಕೆಳಗಡೆ ಆಗ್ತದೆ. ಇದನ್ನ ಇಂಪೋರ್ಟ್ ಮಾಡ್ಕೊಂಡಿದ್ರೆ ಇದು ಮುಂಬೈಲಿ ಇಂಪೋರ್ಟ್ ಮಾಡ್ಕೊಂಡಿದ್ದು. ಇದು ಮತ್ತೆ ಇದು ಈ ರೆಡ್ ಅಡಿಡಾಸ್ ಎರಡು ಕೂಡ ನಾನು ಮುಂಬೈನ ಇಂಪೋರ್ಟ್ ಮಾಡ್ಕೊಂಡಿದ್ದು. ಅದಕ್ಕೆ ಇದು ರೇರ್ ರ್ಯಾಬಿಟ್ ಫಾರ್ಮಲ್ ಶೂ ಇದು. ಸೊ ಇದನ್ನ ಇಲ್ಲಿ ಇಟ್ಬಿಡ್ತೀನಿ, ಅವಾಗ ಬೇಕಾದ್ರೆ ಹಾಕೊಳ್ಳೋದಕ್ಕೆ. ನನಗೆ ಒಂಥರ ಯಾವುದೋ ಈ ಕಾರ್ಟೂನ್ ಏನೋ ಗೊತ್ತಿಲ್ಲ, ಒಂಥರ ಕಾರ್ಟೂನ್ ಥರ ಈ ಶೂ ಇದು ನೋಡೋದಕ್ಕೆ. ಇದೊಂದು 2,000 ರೂಪಾಯಿ 3,000 ರೂಪಾಯಿನ ಶೂ ಇದು. ಇದನ್ನು ಇಲ್ಲಿ ಇಟ್ಬಿಡ್ತೀನಿ. ಇದು ಕೂಡ ನೈಕಿ ಇದು. ಇದನ್ನ ಇಲ್ಲಿ ಇಡ್ತೀನಿ. ಅದ್ರದ್ದು ಒಂದಿರುತ್ತೆ ಒಂದು 4,000 ರೂಪಾಯಿ ಎಷ್ಟು ಇರುತ್ತೆ. ಸೊ ಆ ಕಾರ್ಟೂನ್ ಎರಡು ಸೇಮ್ ಇದೆ ನೋಡಿ. ಇದನ್ನ ಇಲ್ಲಿ. ಅದಾದ್ಮೇಲೆ ಇದು ಶಾಂಬ್ರೋ ಕೊಟ್ಟಿದ್ದು ಶೂ ಇದು ನೈಕಿದು ಹೊಸ ಶೂ. ಇದ್ರ ಬೆಲೆ ಇರುತ್ತೆ ಒಂದು 15,000 ರೂಪಾಯಿ ಇರುತ್ತೆ. ಇಲ್ಲಿ ಇಡ್ತೀನಿ. ಅದಾದ್ಮೇಲೆ ಇದು ಬೂಟ್ ಕಟ್ ಶೂ ತರ ಇದು ಒಂಥರ. ಇದು ಕೂಡ ನೈಕಿ ಇದೆ. ನನಗೆ ಜಾಸ್ತಿ ಇರೋದು ನೈಕಿ ಇದು, ಯಾಕಂದ್ರೆ ನೈಕಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಶೂಗಳು, ನೈಕಿ ಶೂಗಳು ಹಾಕೊಳ್ಳೋದು. ಇದು ಕೂಡ ನೈಕಿನೇ. ಇದು ವೈಟ್ ನೈಕಿ ಇದೆ. ಎಲ್ಲ ಬಟ್ಟೆಗಳು ಮ್ಯಾಚ್ ಆಗುತ್ತೆ. ನಿಮ್ಮ ಹತ್ರ ನಿಮ್ಮ ಈ ಶೂಗಳು ಇಲ್ಲ ಪರವಾಗಿಲ್ಲ, ಒಂದೇ ಒಂದು ವೈಟ್ ಶೂ ತಗೊಳ್ಳಿ ನೈಕಿ ಶೂ. ಅದು ನಿಮ್ಗೆ ಎಲ್ಲ ಬಟ್ಟೆಗಳು ಮ್ಯಾಚ್ ಆಗುತ್ತೆ. ಸೊ ತುಂಬಾ ಚೆನ್ನಾಗಿ ಕಾಣುತ್ತೆ ವೈಟ್ ಶೂ. ಸೊ ಅದನ್ನ ಇಲ್ಲಿ ಇಟ್ಬಿಡಿ ವೈಟ್ ಶೂ. ಬಾ ಖುಷಿ ಒಳಗಡೆ ಯಾಕಲ್ಲ ಒಬ್ಬಳೆ ಆಚೆ ಬಂದು ನಿಂತ್ಕೊಂಡಿದ್ದೆ ಅಲ್ಲಿ. ಬಾ ಮಾಮ ಒಬ್ಬ ಯಾರೋ ಮನೆಯಿಂದ ಆಚೆ ಕ್ಲಾಸ್ ರೂಮಿಂದ ಆಚೆ ನಿಲ್ಲಿಸ್ತಾರಲ್ಲ, ಆಚೆ ನಿಂತ್ಕೊಂಡು ಟ್ಯೂಷನ್ ಇಟ್ಕೊಂಡ್ಬಿಟ್ಟವಳೆ. ಅದಾದ್ಮೇಲೆ ಇದು ಕೂಡ ನೈಕಿ ಏರ್ದೇನೆ. ಇನ್ನ ಇಲ್ಲಿರ್ತೀನಿ. ಇದು ಕೂಡ ನೈಕಿನೇ. ಎಷ್ಟು ನೈಕಿಗಳಿದೆ ನನ್ನ ಹತ್ರ, ಯಪ್ಪ ಬೇಜ ನೈಕಿ ಶೂಗಳಿದೆ ನನ್ನ ಹತ್ರ. ಇಲ್ಲಿಡ್ತೀನಿ. ಇದು ಕೂಡ ನೈಕಿನೇ, ಬ್ಲ್ಯಾಕ್ ಕಲರ್ ನೈಕಿ ಶೂ. ಇದು ಕೂಡ ಬ್ಲ್ಯಾಕ್ ಕಾಣೋದಿರುತ್ತೆ ನೈಕಿ. ಹೌದು, ಬ್ಲ್ಯಾಕ್ ಕಾಣೋದ. ಇದು ಕೂಡ ಪಾಂಡಾ, ಇದು ನೈಕಿ ಪಾಂಡಾ. ಇದನ್ನ ಇಲ್ಲಿಡ್ತೀನಿ.
ಶೂಗಳಿದಾವೆ, ಅದು ಕಾರಲ್ಲಿ ಒಂದು 4-5 ಶೂಗಳಿದಾವೆ, ಮತ್ತೊಂದು ಇಕ್ಬೇಕು. ಮತ್ತೊಂದು ಇಕ್ಬಿಟ್ರೆ ಮತ್ತೆ 4-5 ಬಾಕ್ಸ್ಗಳು ತರ್ತೀನಿ ಮತ್ತೆ ಬಾಕ್ಸ್ಗಳು. ಏನ್ ಗೊತ್ತಾಯ್ತು ನೆಕ್ಸ್ಟ್ ಇವಾಗ ತಲೆ ಬಂದಿರೋದು, ನಾನು ಶೂಗಳು ಆರ್ಡರ್ ಮಾಡ್ದಂಗಲ್ಲ ಬಾಕ್ಸ್ಗಳು ಆರ್ಡರ್ ಮಾಡ್ಬಿಟ್ಟಿದ್ದೀನಿ ಒಟ್ಟಿಗೆ, ಅವಾಗ ಕರೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ಎಷ್ಟು ಉದ್ದ ಜೋಡಿಸ್ಯಪ್ಪ? ನಾನು ಜೋಡಿಸ್ಬೇಕು, ನನ್ನ ಆಸೆ ಇರೋದು ಗೊತ್ತಾ, ಫುಲ್ ಜೋಡಿಸ್ಬೇಕು ಈ ರೂಮ್ ಅಂತ ನಂಗೊಂದು ಆಸೆ ಇದೆ. So ಇವಾಗ 20 ಶೂಗಳು, 25-24 ಶೂಗಳು ಇದಾವೆ, ಎಲ್ಲ ಬ್ರಾಂಡೆಡ್ ಶೂಗಳು. ಸೊ ನೆಕ್ಸ್ಟ್ ಇದು ತಗೋಬೇಕು ಶೂಗಳನ್ನ ತಗೋತೀನಿ. ಇನ್ನು ತಗೋಬೇಕಾಯ್ತು, ನಂಗೆ ಶೂ ಅಂದ್ರೆ ಹೆವಿ ಇಷ್ಟ ಆಗುತ್ತೆ, ಅದಕ್ಕೆ. ಸೊ ಇಷ್ಟ ಅರೇಂಜ್ಮೆಂಟ್ ಆಗಿ ನೋಡಿ, ಚೆನ್ನಾಗಿ ಕಾಣಿಸ್ತಿದೆ. ಇಷ್ಟ ನಿಮ್ ಫೇವ್ರೆಟ್ ಯಾರು? ಇಷ್ಟಲ್ಲ, ನಿಮ್ ಫೇವ್ರೆಟ್ ಇಷ್ಟ ನನಗೆ ಎಲ್ಲಾ ಫೇವ್ರೆಟ್ ಶೂಗಳು, ಅದಕ್ಕೆಲ್ಲ ಎಲ್ಲ ಇಟ್ಕೊಂಡಿರೋದು ನಾನು. ಆದ್ರೆ ನಂಗೆ ರೀಸೆಂಟ್ ಆಗಿ ಇಷ್ಟ ಆಗಿದ್ದು ಇದು ಮತ್ತೆ ಇದು, ಒಂಥರ ಎರಡು ಒಂಥರ ಹೊಸದಲ್ವಾ, ಹೊಸ ಬರೀ ಇಷ್ಟ ಆಗ್ಬಿಡುತ್ತಲ್ವಾ, ಅದಕ್ಕೆ ಎರಡು ಇಷ್ಟ ಆಯ್ತು ನನಗೆ. ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಇದು ಹೊಸದೇ ಅಲ್ವಾ? ಇದು ಹೊಸದು, ಬಟ್ ಚೆನ್ನಾಗಿದೆ. ನಾನು ಚೆನ್ನಾಗಿಲ್ಲ ಅಂತ ಹೇಳಿದೆ, ನೈಕಿ ಅಂದ್ರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಬಟ್ ಯಾವ್ದು ಇಷ್ಟ ಯಾವ್ದು ಚೆನ್ನಾಗಿದೆ ಅಂದ್ರೆ ನನಗೆ ಇವೆಂಟ್ ಸ್ವಲ್ಪ ಇವಾಗ ಇಷ್ಟ ಆಗಿತ್ತು ಸದ್ಯಕ್ಕೆ. ಸೊ ನೈಸ್. ಅದೆಲ್ಲ ಶೂ, ನಿನ್ ಶೂಗಳಿಲ್ಲ, ನಿನ್ ಶೂ ತಂದಿಟ್ಬಿಡು. ಅಯ್ಯೋ ಬಾಳಮ್ಮ ತಾಯಿ, ನಿನ್ ಶೂ ಆಚಾರ ನೆಕ್ಕೋ. ಎಲ್ಲ ನಮ್ಮ ಹುಡುಗರಿಗೆ ಡ್ರೀಮ್ ಇರುತ್ತೆ, ಈ ತರ ಜೋಡಿಸ್ಕೋಬೇಕು, ಈ ತರ ಶೂ ಜೋಡಿಸ್ಕೋಬೇಕು, ಆ ತರ ಜಾಕೆಟ್ ಜೋಡಿಸ್ಕೋಬೇಕು ಅಂತ. ಸೊ ಆದಷ್ಟು ಎಲ್ರು ಮಾಡಿ, ಎಲ್ರು ಯಾರಿಗೆ ಯಾರ ಡ್ರೀಮ್ ಇದೆ ಗೊತ್ತಾ, ಪ್ರತಿಯೊಬ್ಬರಿಗೂ ಆ ಡ್ರೀಮ್ ಅಚೀವ್ ಆಗೇ ಆಗುತ್ತೆ. ನಮಗೂ ಡ್ರೀಮ್ ಇತ್ತು ಮುಂಚೆ, ಇವಾಗ ಆ ಡ್ರೀಮ್ ಅಚೀವ್ ಮಾಡಿದ್ದೀನಿ. ಸೊ ಇನ್ನೂ ಇದೆ ಡ್ರೀಮು, ಇನ್ನೂ ಅಷ್ಟು ಉದ್ದ ಜೋಡಿಸ್ಬೇಕು, ಅಲ್ಲಿಂದ ಅಲ್ಲೋಗು ಜೋಡಿಸ್ಬೇಕು ಅಂತ ಇದೆ. ಸೊ ಈ ಮನೆ ಖಾಲಿ ಮಾಡೋವರೆಗೂ ನಂಗೆ ಟೈಮ್ ಇದೆ, 2 ವರ್ಷ ನೋಡೋಣ. ನಮ್ಮ ಅಕ್ಕ ನಂಗೆ ಶೂ ಕೊಡ್ತಾಳೆ, ಅದ್ರ ಮೇಲೆ ಡಿಪೆಂಡು. ಅವ್ಳು ಕೊಡ್ಸ್ಕೊಡ್ದಂಗೆ ಜೋಡಿಸ್ಕೊಂಡು ಹೋಗ್ತಾ ಇರ್ತೀನಿ ನಾನು. ನೋಡ್ರಿ ಚೆನ್ನಾಗಿದೆ ಗಿಡ, ಇದೆಲ್ಲ ಮಸ್ತಾಗಿ ಕಾಣಿಸ್ತಿದೆ. ಇವಾಗ ನಂದು ದೃಷ್ಟಿ ಹುಡುಕೈತಿ, ಇದಕ್ಕೆ ದೃಷ್ಟಿ ತೆಗಿಬಿಡ್ತೀನಿ ಫಸ್ಟ್. ರಾಪ್ ಬಾಮ ಇಲ್ಲಿ ಜಾಗನೇ ಇಲ್ವಲ್ಲ, ಫ್ರೀ ಜಾಗ ಐತಲ್ಲ, ಫ್ರೀ ಜಾಗ ಇಲ್ಲಿ. ಇನ್ನೆಷ್ಟು ಜಾಗ ಬೇಕು ನೋಡಿ, ಫ್ರೀ ಆಗಿ ಚೆನ್ನಾಗಿ ದೊಡ್ಡದಾಗೆ ಫ್ರೀ ಆಗಿದೆ. ಏನ ಮಾಡ್ತೀನಿ ಯಾಕಮ್ಮ ಓಡಿಸ್ಕೊಳ ಮಾಡ್ತೀನಿ ಅನ್ನ ತಿಂದೋಳು. ಏನ್ ನಿನ್ ಬೋಳಿ ಮಗ ನಿನ್ಗೆ ಹೇಳ್ದೆ, ಅವ್ನು ಓಡಿಸ್ಕೊಬೇಡ, ರೂಢಿ ಮಾಡ್ಬೇಡ ಅಂತ. ಎಂತ ಭಾಷೆ ನೋಡಿ ಗೈಸ್, ನಮ್ಮ ಅಮ್ಮನ್ ಭಾಷೆ ನೋಡಿ ಗೈಸ್. ಇಲ್ಲಿ ಬರ್ತಾ ಅಮ್ಮನ್ ಭಾಷೆ ನೋಡ್ರಿ. ಅದಕ್ಕೆ ಇವಳಿಗೂ ಹೇಳ್ದೆ 5ನೇ ತಾರೀಕು ಹೋಗೋದ್ ಬೇಡ, ಇನ್ನೊಂದ್ 2 ದಿವಸ ಹಿಂದಕ್ಕೆ ಹೋಗೋಣ, ಅವ್ಳು ಊಟಕ್ಕೆ ಮುಂಚೆ ಬೇಗ ಹೋಗಿ ಅಡ್ಮಿಟ್ ಆಗ್ಬಿಟ್ಲು. ಆ ಟೈಮಲ್ಲಿ ಎತ್ಬಿಟ್ಲು ಅವಳನ್ನ. ನೋಡಿ ಯಾವ ತರ ಕೂತದದು. ಅದೆಲ್ಲ ಬಿಟ್ಟಾಕು, ಎಂತ ಭಾಷೆ ನಿಂದು, ಈ ಭಾಷೆ ನಿನ್ ಬಾಯಿಲ್ಲ ಹೆಂಗ್ ಕೇಳದ್ ನಾವು. ಮತ್ತೆ ಇನ್ನೇನು, ಮತ್ತೆ ಅವ್ಳು ರೂಢಿ ಮಾಡ್ಬೇಡ, ರೂಢಿ ಮಾಡಿ. ಅದು ಸ್ವಂತ ಮಗನ್ಗೆ ಬೋಳಿ ಮಗ ಅಂತ ಕರಿತಿದ್ಯಾ? ಹಾಟ್ ಇಷ್ಟ ನನ್ನ ಹಾಟ್ ಚೆನ್ನಾಗಿತ್ತು, ಬ್ರೇಕ್ ಆಗೋಯ್ತು ನಾಟು. ಹೆಂಗಿದಮ್ಮ ಇದು? ಇದ್ರ ಮೇಲೆ ಒಂದು ಅಮ್ಮ ಅಯ್ಯೋ ನೀನು ಯಾ ಜಾತ್ರೆ ಅಮ್ಮನೇ ಇದ್ಲಿ ನೀ ಹೆಸರು ಗೈಸ್. ನಮ್ಮ ಇನ್ ಮುಂದೆ ನಾನು ನಮ್ಮ ಮದರ್ ಇಂಡಿಯಾಗೆ ಕರೀತಾರೆ, ಜಾತ್ರೆ ಅಮ್ಮ ಅಂತ ಕರಿತೀನಿ. ನೋಡಿ ಇಲ್ಲೊಂಡೆ ಜಾತ್ರೆ ನೋಡಿ, ಏಯ್ ನೀನ್ ಹೆಸರು ಮದರ್ ಇಂಡಿಯಾ, ಇನ್ ಮುಂದೆ ಜಾತ್ರೆ ಮದರ್ ಇಂಡಿಯಾ ನೀನು. ಏ ಜಾತ್ರೆ ಕಡೆ ನಿಮ್ಮ ಅಮ್ಮಲ್ಲಿ ಇದು ಎಲ್ಲೋದ್ರೂ ನೀವು ಬುದ್ಧಿ ಬಿಡಲ್ಲ, ನಮ್ಮ ಗಿಡಗಳು ಬುದ್ಧಿಗಳು ಬಿಡಲ್ಲ. ನಾ ಇನ್ನು ಇದ್ರ ಮುಂದೆ ಮೇಲೆ ಬಾಕ್ಸ್ ಬೆಳೆಸ್ಕೊಂಡು ಹೋಗ್ತೀನಿ, ಇಲ್ಲಿವರೆಗೂ ಬೆಳೆಸ್ತೀನಿ ನೋಡಿ. ಇಲ್ಲಿವರೆಗೂ ಬೆಳೆಸ್ಕೊಂಡು ಇಷ್ಟು ಬರ್ಬೇಕು ಬಾಕ್ಸ್ಗಳನ್ನ ಹತ್ರ. ಅಮ್ಮ ಫ್ರೀ ಆಗಿದೆ ಗೈಸ್, ನೋಡಿ ಗೈಸ್ ಇಲ್ಲಿ ಎಷ್ಟು ಫ್ರೀ ಆಗಿದೆ ರೂಮ್. ಇಷ್ಟು ಇನ್ನೆಷ್ಟು ಫ್ರೀ ಬೇಕು ನಿನಗೆ ನೋಡು. ಅವಾಗ ಏನಂದ ಏನ್ ಇರ್ಬಾರ್ದು ಎಲ್ಲ ತುಂಬಿಸ್ಕೊತಾವನೆ. ಆಯ್ತು ಅವಾಗ ಎಲ್ಲ ಅಲ್ಲಿ ಆಚೆ ಕಡೆ ಬಾಕ್ಸ್ ಇರ್ತೀನಿ, ಅವಾಗ ನಿಂಗೆ ಬೇದಾಗ್ತಿರ್ತಾನೆ ಶೂಗಳು ಆಚೆ ಕಡೆ ಇದೆ ಅಂತ. ಎಷ್ಟು ದಿವಸ ಹೇಳಿ ಸುಮ್ಮನೆ ಆಗ್ಬಿಟ್ಟಿದೀವಿ. ಎಲ್ಲಿದೆ ಶೂ? ಇನ್ನ ಅದ್ ಆಚೆ ಶೂ ರಾಕ್ತಿಂದ ಅಲ್ಲಿ ಜೋಡಿಸ್ಕೋತೀನಿ. ಯಾವ್ದೋ ಚಿಕ್ಕದು ಸಾಲದಿಲ್ಲ, ಚಿಕ್ಕದವಕ್ಕೆ ಇನ್ನ ಅಷ್ಟು ಜಾಸ್ತಿ ಶೂ ಇದೆ ಇನ್ನ ಹತ್ರ. ಜಾಗ ಎಲ್ಲಿದೆ? ನಾನು ತಲೆ ಕೆಡ್ಸ್ಕೊಂಬಿಡ, ನಾನು ಇಡ್ತೀನಿ, ತಲೆ ಕೆಡ್ಸ್ಕೊಂಬಿಡ ಕಣಿ. ಏನು ಇಲ್ಲಿ ಆಚೆ ಜೋಡಿಸ್ಕೋತೀನಿ. ನಿನ್ ರೂಮಲ್ಲಿ ನಿಂಗೆ ಜೋಡಿಸ್ಕೊ. ಇಲ್ಲ ಅಲ್ಲಿದಲ್ಲ, ಆ ಬಾಕ್ಸ್ ಹೊಡ್ ಹಾಕೋತೀನಿ, ಆ ಬಾಕ್ಸ್ ಖಾಲಿ ಹಾಕೋತೀನಿ ಅಷ್ಟೇ. ಹಂಗ್ ಮಾಡ್ಕೋತೀನಿ, ಹಂಗೆ ಮಾಡ್ತೀನಿ ಗೈಸ್. ಆಯ್ತು ಇವಾಗ ಹೇಳಿ ಹಿಂಗಿದೆ ಅಂತ. ಚೆನ್ನಾಗಿದ್ಯಾ? ಇಷ್ಟ ಆಯ್ತಾ ಅಲ್ವಾ? ತರ ಸೂಪರ್ ಆಗಿ ಕಾಣಿಸ್ತಿದೆ. ದೊಡ್ಡ ಗಿಡ ಇಡಬಾರ್ದು, ಚಿಕ್ಕ ಗಿಡ ಇಟ್ಕೋಬೇಕು, ಚೆನ್ನಾಗಿ ಕಾಣಿಸುತ್ತೆ. ಸೊ ಗೈಸ್ ಓಕೆ, ಇವತ್ತಿನ ವ್ಲಾಗ್ ಈ ರೀತಿ ಇತ್ತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಅಕಸ್ಮಾತ್ ನಿಮ್ಗೆ ಇಷ್ಟ ಆಯ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಸಿಗ್ತೇನೆ. ನೋಡ್ತಾ ಸೈನಿಂಗ್ ಆಫ್, ಬಾಯ್.